ನಿಮಗೆ ಅರ್ಪಿಸುತ್ತೇನೆ. ಏಕಲವ್ಯ, ನನ್ನನ್ನು ಗುರು ಎಂದು ನೀನು ಮನಸ್ಫೂರ್ತಿಯಾಗಿ ಒಪ್ಪುತ್ತೀಯ ತಾನೆ? ಹೌದು ಗುರುಗಳೇ, ನನ್ನ ಮನಸ್ಸಾಕ್ಷಿಯಾಗಿಯೂ ಹೌದು. ಹಾಗಾದರೆ ಗುರುದಕ್ಷಿಣೆಯನ್ನು ನೀಡುವೆಯಾ? ಗುರುಗಳೇ, ಈ ಪ್ರಶ್ನೆಯನ್ನು ನಾನೇ ಕೇಳಬೇಕಾದದ್ದು. ಗುರುದಕ್ಷಿಣೆಗಾಗಿ ಏನನ್ನು ನೀಡಲಿ ಗುರುಗಳೇ? ನನ್ನ ಸರ್ವಸ್ವವು ನಿಮಗೆ ಅರ್ಪಿತ. ಸರ್ವಸ್ವವೇನೂ ಬೇಡ, ಬಿಲ್ಲಿಗೆ ಬಾಣವನ್ನು ಹೂಡಿ ಸಿಂಚಿನಿಯನ್ನು ಸೆಳೆಯುವ ಬಲಗೈಯ ಹೆಬ್ಬೆರಳನ್ನು ನೀಡಿದರೆ ಸಾಕು. ಏಕೆ ಏಕಲವ್ಯ ಸುಮ್ಮನಾದೆ? ದುಃಖವಾಯ್ತೇನು? ಗುರುಗಳೇ, ಇದಕ್ಕೆ ದುಃಖವೇಕೆ? ಇದು ನನ್ನ ಪಾಲಿಗೆ ಬಂದ ಭಾಗ್ಯವೆಂದು ತಿಳಿದಿದ್ದೇನೆ. ನಿಮ್ಮ ವಚನವು ಉಳಿಯಲಿ, ಆ ಪಾರ್ಥನ ಮನಸ್ಸಿನ ಕ್ರೋಧಾಗ್ನಿಯು ದಣಿಯಲಿ. ಇಗೋ ನನ್ನ ಬಲಗೈ ಹೆಬ್ಬೆರಳನ್ನು ಎಂದು ವಂದಿಸುತ್ತ ನಾನಿಂದಿಗೆ ಧನ್ಯನು ಎನ್ನುತ್ತ, ನಾನಿಂದಿಗೆ ಧನ್ಯನು ಎನ್ನುತ್ತ ಕಂದು ಮನವ ಮಾಡದೆ ಬೆರಳನು ಜಗತಿ ಗುರುಪದ ದ್ವಂದ್ವದೊಳಿಟ್ಟನು. ಏಕಲವ್ಯ, ಇಗೋ ನನ್ನ ಬಲಗೈ ಹೆಬ್ಬೆರಳನ್ನು ನಿಮ್ಮ ಪಾದಗಳಲ್ಲಿ ಅರ್ಪಿಸುತ್ತಿದ್ದೇನೆ. ಇದನ್ನು ನೀವು ಸ್ವೀಕರಿಸಬೇಕು. ಅದಷ್ಟೇ ಅಲ್ಲ, ನನ್ನ ಆತಿಥ್ಯವನ್ನು ಸಹ ಸ್ವೀಕರಿಸಬೇಕು.